ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮೊದಲಿಗೆ ನಿನ್ನೆ ಷೇರುಪೇಟೆ ಕಡೆ ಒಂದು ನೋಟ. ನಿನ್ನೆ ನಿಫ್ಟಿ ಸೂಚಾಂಕವು 52 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 5652ರಲ್ಲಿ ಕ್ಲೋಸ್ ಆದ್ರೆ, ಸೆನ್ಸೆಕ್ಸ್ ಸೂಚಾಂಕ 162 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 18631ರಲ್ಲಿ ಕ್ಲೋಸ್ ಆಯಿತು. ತಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಸಜೆಷನ್ಸ್ಗಳು ಮನಿ ಮಂತ್ರ ಕಾರ್ಯಕ್ರಮದ ಮುಖಾಂತರ ಸಿಗ್ತಾನೆ ಇದೆ. ಯಾರು ಈ ಸಜೆಷನ್ಸ್ ಗಳನ್ನ ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ದೀರಾ ಅವರಿಗೆ ಮತ್ತೆ ಖಚಿತ ಅಂತ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ನ ಟ್ರೆಂಡ್ ಟ್ರ್ಯಾಕಿಂಗ್ ಪ್ರತಿಯೊಬ್ಬರಿಗೂ ಕೂಡ ಏನು ಸಲಹೆಯನ್ನ ಕೊಡ್ತಾ ಇದೀವಿ, ಬಿಡದೇನೆ ಪ್ರತಿನಿತ್ಯ ಕೂಡ ನಮ್ಮ ಲೆವೆಲ್ಸ್ ಗಳನ್ನ ಕೊಡ್ತಾ ಇದೀವಿ, ತಮಗೆ ಸ್ಯಾಂಪಲ್ ಸಜೆಷನ್ಸ್ ಗಳನ್ನ ಕೊಡ್ತಾ ಇದೀವಿ. ಬೇರೆ ಏನೇನೋ ನೋಡದೆ, ಬೇರೆ ಏನೇನೋ ಮಾಡ್ದಲೆ ಖಾಲಿ ಇಂಥ ಸಜೆಷನ್ಸ್ ಗಳನ್ನ ತಾವು ಫಾಲೋ ಮಾಡಿದ್ರು ಸಾಕು. ಪ್ರತಿನಿತ್ಯ ಅಡ್ಡ ಮಿನಿಮಮ್ ಅಂದ್ರೆ 500 ರೂಪಾಯಿನಾದ್ರೂ ತಾವು ಗಳಿಸಿ ಪ್ರತಿನಿತ್ಯವನ್ನ ಹಣವನ್ನ ಗಳಿಸಬಹುದು. ಷೇರುಪೇಟೆ ಸರಿಯಾದ ರೀತಿಯಾದ ಟೆಕ್ನಿಕಲ್ ಲೆವೆಲ್ಸ್ ಗಳಿಂದ, ಸರಿಯಾದ ರೀತಿಯಾದ ಟೆಕ್ನಿಕಲ್ ಟ್ರೇಡಿಂಗ್ ಇಂದ ಉತ್ತಮವಾದ ಲಾಭ ಕೊಡುತ್ತೆ. ಕೇವಲ ಇಂಡಸ್ಟ್ರಿಯಲಿಸ್ಟ್ ಅಷ್ಟೇ ಅಲ್ಲ, ಕೇವಲ ಪಾಲಿಟಿಷಿಯನ್ಸ್ ಅಷ್ಟೇ ಅಲ್ಲ, ಕೇವಲ ಕಾರ್ಪೊರೇಟ್ಸ್ ಅಷ್ಟೇ ಅಲ್ಲ, ನಾವು ಕೂಡ ಶೇರಲ್ಲಿ ವ್ಯವಹಾರ ಮಾಡೋರು ಕೂಡ ಹಣವನ್ನ ಗಳಿಸಬಹುದು, ನಾವು ಕೂಡ ಹಣವಂತರಾಗ್ಬೋದು, ನಾವು ಕೂಡ ಶ್ರೀಮಂತರಾಗ್ಬೋದು ಅನ್ನೋ ಮಾತು ಖಚಿತವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಟೆಕ್ನಿಕಲ್ ಟ್ರೇಡಿಂಗ್ ಅನ್ನ ಅನುಸರಿಸಿ ಪ್ರತಿನಿತ್ಯದ ವ್ಯವಹಾರಕ್ಕೆ ಟೆಕ್ನಿಕಲ್ ಅಡ್ವೈಸರ್ಸ್ ಗಳನ್ನ ಪಡ್ಕೊಳ್ಳಿ. ಪ್ರತಿನಿತ್ಯ ಗಳಿಸ್ತೀರಾ. ಮಾರ್ಕೆಟ್ ಯಾವುದೇ ರೀತಿ ಇರಲಿ, ಮಾರ್ಕೆಟ್ ಅಪ್ ಹೋಗ್ತಾ ಇರಲಿ, ಡೌನ್ ಹೋಗ್ತಾ ಇರಲಿ, ಅದನ್ನ ಚಿಂತೆ ಮಾಡಕ್ ಹೋಗ್ಬೇಡಿ. ರಾತ್ರಿ ಪೂರ್ತಿ ಡೌ ಜೋನ್ಸ್ ಮಾರ್ಕೆಟ್ ಏನಾಯ್ತು, 6 ಗಂಟೆಗೆ ಎದ್ದು ಏಷ್ಯನ್ಸ್ ಮಾರ್ಕೆಟ್ ಏನಾಯ್ತು, 12 ಗಂಟೆಗೆ ಏನಾಯ್ತು ಯುರೋಪಿಯನ್ ಮಾರ್ಕೆಟ್ ಅಂತ ತಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮೊಡನೆ ನಾವಿದ್ದೀವಿ. ಟೆಕ್ನಿಕಲ್ ರಿಸರ್ಚ್ ಅನ್ನ ತಮಗೆ ತಿಳಿಸ್ತೀವಿ, ಟೆಕ್ನಿಕಲ್ ಅಡ್ವೈಸರ್ಸ್ ಗಳನ್ನ ತಮಗೆ ಕೊಡ್ತೀವಿ. ಆ ಅಡ್ವೈಸರ್ಸ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು, ತಮಗೆ ಖಚಿತವಾದ ಪ್ರಾಫಿಟ್ ಆಗತ್ತೆ. ಅದನ್ನ ಬಿಟ್ಟು ಈ ನ್ಯೂಸ್ ಇದೆ, ಆ ನ್ಯೂಸ್ ಇದೆ, ಅದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್, ಸ್ವಲ್ಪ ನ್ಯೂಸ್ ಬರ್ತಾ ಇದ್ದಂಗೆಲ್ಲ ಪೊಸಿಷನ್ಸ್ ಗಳನ್ನ ಚೇಂಜ್ ಮಾಡ್ತಾ ಇದ್ರೆ, ಬೈದಿದ್ದು ಸೆಲ್ ಮಾಡೋದು, ಸೆಲ್ ಇದ್ದಿದ್ದು ಬೈ ಮಾಡ್ತಾ ಇದ್ರೆ ಏನು ಬೇರೆ ಅನಲಿಸ್ಟ್ಗಳು, ಬೇರೆ ಟ್ರೇಡರ್ಸ್ಗಳು ಲಾಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ತಮಗೂ ಆಗುತ್ತೆ. ಇದೀಗ ಎಚ್ಚರಿಸ್ತಾ ಇದ್ದೀನಿ, ಕೊನೆಯ ಬಾರಿಯಾಗಿ ಪ್ರತಿಯೊಬ್ಬರು ಕೂಡ ಇನ್ಮುಂದೆಲಾದ್ರೂ ಇಂಥ ಬ್ಲೈಂಡ್ ಟ್ರೇಡಿಂಗ್ ಅನ್ನ ಬಿಟ್ಬಿಡಿ. ಕರ್ನಾಟಕದಾದ್ಯಂತ ಕೇಳಿ ಬರ್ತಾ ಇರೋದಿದೆ, ಸರ್ ತಮ್ಮ ಕಾರ್ಯಕ್ರಮ ವೀಕ್ಷಣೆಯಿಂದ ತಮ್ಮ ಸಜೆಷನ್ಸ್ ನ ಮೇರೆಗೆ ಏನು ಟ್ರಾನ್ಸಾಕ್ಷನ್ಸ್ ಗಳು ನಡೆಯುತ್ತೆ ಅವು ಪ್ರತಿಯೊಂದು ಲಾಭದಾಯಕವಾಗಿರುತ್ತೆ. ಅದನ್ನ ಬಿಟ್ಟು ಏನೋ ಬ್ಲೈಂಡ್ ಟ್ರೇಡಿಂಗು, ರಾತ್ರಿ ಪೂರ್ತಿ ರಿಸರ್ಚು, ಎಲ್ಲಿದೋ ಸಜೆಷನ್ಸು, ಏದೋ ಮುಂಬೈದಂತೆ ಅಹಮದಾಬಾದ್ ಅಂತೆ ಏನ್ ಸಜೆಷನ್ಸ್ ಅನ್ನ ತಗೊಳ್ತಾ ಇದೀವಿ, ಅದರಲ್ಲೆಲ್ಲ ಲಾಸ್ ಆಗ್ತಾ ಇದೆ. ತಮ್ಮ ಕರ್ನಾಟಕದ ಆದ ಕಂಪನಿಯಾದ 2M ತಮಗೆ ಈ ಸಜೆಷನ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದೆ. ಈ ಸಜೆಷನ್ಸ್ ಗಳನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಮತ್ತೆ ತಮಗೆ ಇನ್ನೊಂದು ಮಾತನ್ನ ಹೇಳ್ತೀನಿ, ನಮ್ಮಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗೋದೇ ಅಪರೂಪ. ಸ್ಟಾಪ್ ಲಾಸ್ ಇಟ್ಟೋಕೆ ಬಿಡೋದಿಲ್ಲ. ನಾವು ಕಾಸ್ಟ್ ಎಕ್ಸಿಟ್ ಅನ್ನು ಕೂಡ ಕೊಟ್ಬಿಡ್ತೀವಿ. ಮಾರ್ಕೆಟ್ ಸೆಂಟಿಮೆಂಟ್ ರಿವರ್ಸ್ ಆದ್ರೆ ಮತ್ತೆ ತಮ್ಮೊಡನೆ ಪ್ರತಿ ದಿನ ಪ್ರತಿನಿತ್ಯ ದಿನವಿಡೀ ಪೂರ್ತಿ ಫಾಲೋ ಅಪ್ ಅಲ್ಲಿ ಇರ್ತೀವಿ. ತಮಗೆ ಸ್ಟಾಕ್ಸ್ ಗಳು ಅಥವಾ ಫ್ಯೂಚರ್ಸ್ ಗಳು ಮೇಲೋದಂಗೆ ಕೆಳಗೊಂದಂಗೆ ತಮಗೆ ಅಪ್ಡೇಷನ್ಸ್ ಅನ್ನ ಕೊಡ್ತೀವಿ. 50% ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳಿ, ಪೂರ್ತಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳಿ, ಅಥವಾ ಎಕ್ಸಿಟ್ ಆಗ್ಬಿಡಿ. ಮಾರ್ಕೆಟ್ ನ ಸೆಂಟಿಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿನಿತ್ಯ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ತಮಗೆ ತೋರಿಸ್ತಾ ಇದ್ದೀನಿ. ಪ್ರತಿನಿತ್ಯ ಏನು ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದ್ದೀನಿ, ಇದು ಸಾವಿರಾರು ಜನ ಅನುಸರಿಸ್ತಾ ಇರುವಂತ ನಮ್ಮ ಅಡ್ವೈಸರ್ಸ್ ಕಾಲ್ಸ್. ಈ ಕಾಲ್ಸ್ ಇದೇ ರೀತಿ ಅವರ ಮೊಬೈಲ್ಗೆ ಹೋಗ್ತಾ ಇದೆ. ಇಷ್ಟೇ ಪ್ರಾಫಿಟ್ ಅನ್ನ ಅವರು ಗಳಿಸ್ತಾ ಇದ್ದಾರೆ. ಅವರಿಗೆ ಏನು ಪರ್ಫಾರ್ಮೆನ್ಸ್ ಅನ್ನ ನಾವು ಡೆಲಿವರ್ ಮಾಡ್ತಾ ಇದೀವಿ, ತಮಗೂ ಕೂಡ ಬಂದು ಈ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದೀವಿ. ತಾವು ಕೂಡ ಇದನ್ನ ಅಳವಡಿಸ್ಕೊಳ್ಳಿ, ಅಡ್ವೈಸ್ ಅನ್ನ ತೆಗೆದುಕೊಳ್ಳಿ. ಮಾರ್ಕೆಟ್ ನಲ್ಲಿ ಸುಮ್ಮನೆ ಟ್ರೇಡ್ ಮಾಡಿ ಲಾಸ್ ಅನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ಹಣ ತಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರುವವರೆಗೂ ಮಾತ್ರ ಸೇಫ್ಟಿ. ಒಂದು ಸತಿ ಟ್ರೇಡ್ ಇನಿಷಿಯೇಟ್ ಆಯ್ತು ಅಂದ್ರೆ ತಮ್ಮ ಟ್ರೇಡ್ ಸರಿಯಾದ ರೀತಿಯಾದ ಟೆಕ್ನಿಕಲ್ ಟ್ರೇಡ್ ಆಗದೆ ಹೋದ್ರೆ ತಾವು ಸೆಲ್ ಅಥವಾ ಬೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಸೆಲ್ ಮಾಡಿದ್ರೆ ಮಾತ್ರ ತಮಗೆ ಹಣ ತಮಗೆ ರಿಟರ್ನ್ ಬರುತ್ತೆ ವಿತ್ ಪ್ರಾಫಿಟ್. ಇಲ್ಲ ಅಂದ್ರೆ ಹಣ ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಕೈಯಿಂದ ಹಣ ನೀಡಿದ್ರೆ ಯಾರಿಗೆ ಕೊಡ್ತಾ ಇದ್ರ ಅಂತ ಗೊತ್ತಾಗುತ್ತೆ. ಆದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಲಾಸ್ ಆದ್ರೆ ಹಣ ಯಾರಿಗೆ ಹೋಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಮನಿಯನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ತುಂಬಾನೇ ಜನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಏನು ಷೇರುಪೇಟೆನ ಸ್ಪೆಕ್ಯುಲೇಷನ್ಸ್ ತರ ತಿಳ್ಕೊಂಡು ಟ್ರೇಡ್ ಅನ್ನ ಮಾಡಿ ಬೈ ಸೆಲ್ ಬೈ ಮಾಡ್ಕೊಂಡು ತುಂಬಾನೇ ಜನ ಕಳ್ಕೊಂಡಿದ್ದಾರೆ.
ಇದ್ದಾರೆ. ಆದ್ರೆ ಸರಿಯಾದ ಅಡ್ವೈಸರ್ಸ್ ಅನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ, ಉತ್ತಮ ಬ್ರೋಕರ್ ಬಳಿ ಯಾರು ಟ್ರೇಡ್ ಅನ್ನ ಮಾಡ್ತಾ ಇದ್ದಾರೆ, ನಮ್ಮ ಅಡ್ವೈಸರ್ಸ್ ಅನ್ನ ಯಾರು ಸ್ವೀಕರಿಸ್ತಾ ಇದ್ದಾರೆ, ಲಾಸ್ ಆದವರು ಕೂಡ ರಿಕವರಿಯನ್ನ ಮಾಡ್ತಾ ಇದ್ದಾರೆ, ಹೊಸದಾಗಿ ಎಂಟ್ರಿ ಆದವರು ಕೂಡ ಉತ್ತಮವಾದ ಪ್ರಾಫಿಟ್ ಅನ್ನ ಗಳಿಸ್ತಾ ಇದ್ದಾರೆ. ಕೇವಲ ಕನ್ನಡಿಗರ ಅಷ್ಟೇ ಅಲ್ಲ, ಸಾಫ್ಟ್ವೇರ್ ಟೆಕ್ನಿಕ್ಸ್ ಕೇವಲ ಕರ್ನಾಟಕದ ಜನರು ಅಷ್ಟೇ ಅಲ್ಲ, ತಮಿಳುನಾಡಿನವರು, ಆಂಧ್ರ ಪ್ರದೇಶದವರು ಕೂಡ, ಮಹಾರಾಷ್ಟ್ರದವರು ಕೂಡ ಕೆಲವರು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡು ಸಜೆಷನ್ಸ್ ಅನ್ನ ಪಡಿತಾ ಇದ್ದಾರೆ. ವ್ಯವಹಾರ ನಗರಿ ಮುಂಬೈ ಆಗಿರ್ಬೋದು, ಬೆಂಗಳೂರಿನಲ್ಲೂ ಕೂಡ ಭಾರತೀಯರು ಮೊದಲು, ನಂತರ ಕನ್ನಡಿಗರು ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ. ಪ್ರಪಂಚದ ಟಾಪ್ 20 ಟ್ರೇಡರ್ಸ್ ಅಷ್ಟೇ ಅಲ್ಲ, ನಾವು ಕೂಡ ನಮ್ಮ ರಿಸರ್ಚ್ ಪವರ್ ಇದೆ, ನಮ್ಮದೇ ಆದಂತ ವಿಶೇಷತೆ ಇದೆ, ನಮ್ಮದೇ ಆದ ರಿಸರ್ಚ್ ಅನ್ನ ಇಟ್ಕೊಂಡು ನಾವು ಬೇರೆಯವರಿಗಿಂತ ಉತ್ತಮವಾದ ರಿಸಲ್ಟ್ಸ್ ಅನ್ನ ಕೊಡ್ತಾನೆ ಇದೀವಿ. ನಿನ್ನೆ ಅಂತ ಫ್ಲಾಟ್ ಮಾರ್ಕೆಟ್ ಅಲ್ಲೂ ಕೂಡ ಯಾವ ರೀತಿ ಸಜೆಷನ್ಸ್ ಅನ್ನ ಕೊಟ್ಟು ಅದರಿಂದ ಎಷ್ಟು ಪ್ರಾಫಿಟ್ ಆಗಿದೆ ತಮಗೆ ತಿಳಿಸ್ತಾ ಇದೀವಿ. ನೋಡಿ, ನಿನ್ನೆ ಕೊಟ್ಟಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾಶ್ ಮತ್ತೆ ಫ್ಯೂಚರ್ಸ್ ನಲ್ಲಿ ಪ್ರತಿ ಶೇರಿಗೆ 30 ರೂಪಾಯಿ ಗಳಿಕೆಯನ್ನ ಮಾಡಿಕೊಟ್ಟಿದ್ದೀವಿ. ಪ್ರತಿ ಒಂದು ಲಾಟ್ಗೆ 3,750 ರೂಪಾಯಿಗಳ ಗಳಿಕೆಯನ್ನ ಮಾಡಿದ್ವಿ. ನಿನ್ನೆ ಕೊಟ್ಟಂತ LNT ಕಾಲ್ ಆಪ್ಷನ್ಸ್ ಅಲ್ಲಿ ಮಾರ್ಕೆಟ್ ವೀಕ್ ಇರಬಹುದು, LNT ಬೌನ್ಸ್ ಬ್ಯಾಕ್ ಆದಾಗ ಏನು ಕಾಲ್ ಆಪ್ಷನ್ಸ್ ಅನ್ನ ಡೀಪ್ ಇನ್ ದ ಮನಿ 1550 ಅನ್ನ ಸಜೆಸ್ಟ್ ಮಾಡಿದ್ದು, ಅದರಲ್ಲಿ 11 ರೂಪೀಸ್ ಪ್ರತಿ ಶೇರಿಗೆ ಪ್ರಾಫಿಟ್ ಬಂದು ಪ್ರತಿ ಲಾಟ್ಗೆ 2,750 ರೂಪಾಯಿಗಳ ಗಳಿಕೆ ಆಗಿದೆ. ಮತ್ತೆ ಆಕ್ಸಿಸ್ ಬ್ಯಾಂಕ್ ನ ಏನು ಕಾಲ್ ಆಪ್ಷನ್ಸ್ ಅನ್ನ ತಿಳಿಸಿದ್ದು, ಅದರಲ್ಲಿ 5 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆಯಾಗಿ 1,250 ರೂಪಾಯಿಗಳು ಪ್ರತಿ ಲಾಟ್ಗೆ ಗಳಿಕೆಯಾಗಿದೆ. ಮತ್ತೆ ತಮ್ಮೆಲ್ಲರಿಗೂ ಕೂಡ ಸ್ಯಾಂಪಲ್ ಸಜೆಷನ್ಸ್ ಆಗಿ ತಮಗೆ ತಿಳಿಸಿದ್ದೆ, JSW ಸ್ಟೀಲ್ ಮೆಟಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಉತ್ತಮವಾಗಿದೆ, ಬೈಯನ್ನ ಮಾಡ್ಕೊಳ್ಳಿ, ಉತ್ತಮವಾದ ಶೇರ್ಸ್ ಮೂಮೆಂಟ್ ಅನ್ನ ಕೊಡುತ್ತೆ, ಪ್ರಾಫಿಟ್ ಅನ್ನ ಕೊಡುತ್ತೆ. ನಿನ್ನೆ ಮಾರ್ನಿಂಗ್ ಅದು ಓಪನ್ ಆದಾಗ 735 to 740 ನಡೀತಾ ಇತ್ತು, 753 ವರೆಗೂ ಕೂಡ ತಲುಪ್ತು. ನಾವು ಕೂಡ ನಮ್ಮ ಅಡ್ವೈಸರ್ಸ್ ಅನ್ನ ಏನು ತಿಳಿಸಿದ್ದು, ಅದರಲ್ಲಿ ಪ್ರತಿ ಶೇರಿಗೆ 10 ರೂಪಾಯಿ ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ವಿ. ಏನು ನಿಫ್ಟಿ ಫ್ಯೂಚರ್ಸ್ ನ ಸಜೆಷನ್ಸ್ ಅನ್ನ ಸ್ಯಾಂಪಲ್ ಆಗಿ ಪ್ರತಿನಿತ್ಯ ಮಾಧ್ಯಮದಲ್ಲೂ ಕೊಡ್ತಾ ಇದ್ವಿ, ಅದೇ ರೀತಿ ನಮ್ಮ ಅಡ್ವೈಸರ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಕೊಡ್ತಾ ಇದ್ವಿ. ಏನು ನಿನ್ನೆ ತಮ್ಮೆಲ್ಲರಿಗೂ ಕೂಡ 5,690 ಬಿಲೋ ಸೆಲ್ ಹೇಳಿದ್ದು, ಅದರಲ್ಲಿ 20 ರೂಪೀಸ್ ಪ್ರಾಫಿಟ್ ಅನ್ನ ಬುಕ್ ಮಾಡಿಸಿ, ಅಂದ್ರೆ ಪ್ರತಿ ಲಾಟಿಗೆ 1000 ರೂಪೀಸ್ ಪ್ರಾಫಿಟ್ ಅನ್ನ ಬುಕ್ ಮಾಡಿಸಿದ್ವಿ. ಇದು ಕೊಟ್ಟಂತ 5 ಸಜೆಷನ್ಸ್ ಗಳು, ನಿನ್ನೆ ಕೊಟ್ಟಂತ 5 ಸಜೆಷನ್ಸ್ ಗಳಲ್ಲೂ ಕೂಡ ಪ್ರಾಫಿಟ್ ಅನ್ನ ನೀಡಿದ್ವಿ, ಪ್ರತಿಯೊಬ್ಬರು ಕೂಡ ಗಳಿಸಿದ್ದಾರೆ. ತಮಗೆ ಮತ್ತೆ ಹೇಳ್ತೀವಿ, ನಾವು ದಿನಕ್ಕೆ ಕೊಡೋದು ಕೇವಲ 4 ರಿಂದ 5 ಸಜೆಷನ್ಸ್, ಒಂದು ಫ್ಯೂಚರ್ಸ್, ಒಂದು ಕ್ಯಾಶ್, 1-2 ಆಪ್ಷನ್ ಸಜೆಷನ್ಸ್ ಅನ್ನ ಕೊಡ್ತೀವಿ. ನಮ್ಮಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗೋದು ತುಂಬಾ ರೇರು. ಸ್ಟಾಪ್ ಲಾಸ್ ಇಟ್ಟಾಗಿಂತ ಮುಂಚೆನೆ ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್ ಆಗ್ತಾ ಇದ್ರೆ ತಮಗೆ ಎಕ್ಸಿಟ್ ಅನ್ನ ನೀಡಿ ಜನರಿಗೆ ಅವರ ಹಣವನ್ನ ಪ್ರೊಟೆಕ್ಷನ್ಸ್ ಅನ್ನ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಳ್ತಾ, ಅವರ ಹಣವನ್ನ ಪ್ರೊಟೆಕ್ಟ್ ಮಾಡ್ತಾ, ಪ್ರತಿಯೊಬ್ಬರಿಗೂ ಕೂಡ ದಿನನಿತ್ಯ ಸ್ವಲ್ಪನಾದ್ರೂ ಗಳಿಸಬೇಕು. ಅವರ ಹಣವನ್ನ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಅವರು ಏನು ತಮ್ಮ ಟೈಮ್ ಅನ್ನ ಶೇರ್ ಮಾರ್ಕೆಟ್ ನಲ್ಲಿ ತಮ್ಮ ಟೈಮ್ ಅನ್ನ ವಿನಿಯೋಗಿಸ್ತಾರೆ, ಎರಡರ ಮೇಲೂ ಕೂಡ ಹಣ ಮತ್ತೆ ಟೈಮಿನ ಮೇಲೆ ಅವರಿಗೆ ಆದಾಯ ಬರಲೇಬೇಕು ಅನ್ನೋದ್ರ ಮುಖಾಂತರ ಅದರ ಟುವರ್ಡ್ಸ್ ನಮ್ಮ ಎಫರ್ಟ್ ಅನ್ನ ಹಾಕೊಳ್ತಾ ಸಜೆಷನ್ಸ್ ಅನ್ನ ತಿಳಿಸಿ ಪ್ರಾಫಿಟ್ ಅನ್ನ ನೀಡ್ತಾ ಇದೀವಿ. ನಾವೇನು 2 ಕಡೆ ಸಜೆಷನ್ಸ್ ಅನ್ನ ತಿಳಿಸ್ತಾ ಇರಬಹುದು, ಆದ್ರೆ ಎಂಟ್ರಿ ಸಿಗೋದು ಒಂದೇ ಕಡೆ. ನಿನ್ನೆ ನಿಫ್ಟಿಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ 5738 ಎಬೋ ಹೋದ್ರೆ ಮಾತ್ರ ಬೈ ಅಂತ ಹೋಗ್ಲಿಲ್ಲ. ಯಾರು ಸ್ಟಾಪ್ ಲಾಸ್ ಹಾಕಿ 5690 ಬಿಲೋ ಶಾರ್ಟ್ ಅನ್ನ ಮಾಡಿದ್ರೆ ನಮ್ಮ ಟಾರ್ಗೆಟ್ ಆದಂತ 5665 ಹತ್ರನೇ ಬಂತು, 5666 ಬಂತು. ಕೇವಲ 1 ಪಾಯಿಂಟ್ ನಲ್ಲಿ ಟಾರ್ಗೆಟ್ ಮಿಸ್ ಆಯ್ತು. ಆದ್ರೂ ಕೂಡ ತಾವು ಕ್ಲೋಸಿಂಗ್ ಅಲ್ಲೂ ಕೂಡ ಕ್ಲೋಸ್ ಮಾಡ್ಕೊಂಡ್ರೆ 20 ಪಾಯಿಂಟ್ ಮೋಸ ಇರಲಿಲ್ಲ. ಮತ್ತೆ ನ್ಯಾಚುರಲ್ ಗ್ಯಾಸ್ ಏನು ಈ ಸತಿ ಬೈಯಿಂಗ್ ಇನಿಷಿಯೇಟ್ ಆಯ್ತು, 186.90 ತಲುಪ್ತು. ಕ್ರೂಡ್ ಆಯಿಲ್ 4711 ಎಬೋ ಏನು ಬೈಯಿಂಗ್ ಇನಿಷಿಯೇಟ್ ಆಯ್ತು, ಅದು 4967 ಅನ್ನ ತಲುಪ್ತು. ಗೋಲ್ಡ್ ಏನು ಈ ವೀಕ್ ನಲ್ಲಿ ನಮ್ಮದು ಬೈಯಿಂಗ್ ಸಜೆಷನ್ಸ್ ಆಯ್ತು, 31,101, ಅದು 31,328 ಅನ್ನ ತಲುಪಿದೆ. ಮತ್ತೆ ನಾವು ಕೊಟ್ಟಂತ ನಿಕ್ಕಲ್ ಈ ಸತಿ ಏನು ಸೆಲ್ಲಿಂಗಿಗೆ ಒಳಗಾಗಿದೆ, 947.5 ಬಿಲೋ, ಅದು 938 ಅನ್ನ ತಲುಪಿದೆ ಅಂತ ಹೇಳ್ತಾ ಇದೀವಿ. ಅಕ್ಯುರೇಟ್ ಆದ ಸಜೆಷನ್ಸ್ ಗಳನ್ನ ನೀಡ್ತಾನೆ ಹೋಗ್ತೀವಿ. ಪ್ರತಿಯೊಬ್ಬರು ಕೂಡ ಇಂಥ ಅಕ್ಯುರೇಟ್ ಆದ ಸಜೆಷನ್ಸ್ ಗಳನ್ನ ತೆಗೆದುಕೊಂಡು ಕಡಿಮೆ ಬ್ರೋಕರೇಜ್ ಅನ್ನ ಚಾರ್ಜ್ ಮಾಡುವ ಬ್ರೋಕರ್ ಹತ್ರ ಟ್ರೇಡ್ ಮಾಡಿದ್ರೆ ಷೇರು ಪೇಟೆ, ಕಮಾಡಿಟಿ ಪೇಟೆ ಪ್ರತಿ ಒಬ್ಬರಿಗೂ ಕೂಡ ಎರಡನೇ ಆದಾಯದ ಮೂಲವಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇನ್ಫೋಸಿಸ್ ನ ರಿಸಲ್ಟ್ ನಾಳೆ ಇದ್ರು ಸ್ಟ್ರಾಂಡಲ್ ಅಥವಾ ಸ್ಟ್ರಾಂಗಲ್ ಆಪ್ಷನ್ ಸ್ಟ್ರಾಟಜಿಗಳನ್ನ ಇನಿಷಿಯೇಟ್ ಮಾಡಬಹುದು. ಪ್ರತಿ ಕ್ವಾರ್ಟರ್ನ ರಿಸಲ್ಟ್ ನಲ್ಲೂ ಕೂಡ ಇನ್ಫೋಸಿಸ್ ಉತ್ತಮವಾದ ಮೂವ್ಮೆಂಟ್ಸ್ ಅನ್ನ ಕೊಡೋದ್ರಿಂದ ತಮಗೆ ಆಪ್ಷನ್ ಸ್ಟ್ರಾಡಲ್ ಅಥವಾ ಆಪ್ಷನ್ ಸ್ಟ್ರಾಂಗಲ್ ಅಲ್ಲಿ ಉತ್ತಮವಾದ ಪ್ರಾಫಿಟ್ ಬರುತ್ತೆ. ಇವತ್ತಿನ ಸಜೆಷನ್ಸ್ ಆಗಿ ಮತ್ತೆ ನಿಫ್ಟಿ ಫ್ಯೂಚರ್ಸ್ ಅನ್ನ ತಮಗೆ ತಿಳಿಸ್ತಾ ಇದೀವಿ. ಇವತ್ತು ನಿಫ್ಟಿ ಫ್ಯೂಚರ್ಸ್ 5695 ಹೋದ್ರೆ ತಾವು ಬೈ ಅನ್ನ ಮಾಡ್ಕೋಬಹುದು. ನಮಗೆ ಟಾರ್ಗೆಟ್ ಆಗಿ 5780
5,718 ಬರುತ್ತೆ. ಸೆಕೆಂಡ್ ಟಾರ್ಗೆಟ್ ಆಗಿ 5,749 ಬರಲಿದೆ. ತಮ್ಮ ನಿಫ್ಟಿ ಫ್ಯೂಚರ್ಸ್ ನ ಮತ್ತೆ ಸ್ಟಾಕ್ ಫ್ಯೂಚರ್ಸ್ ಅನ್ನ ಲಾಂಗ್ ಹೋಲ್ಡ್ ಮಾಡ್ಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ಸ್ಟಾಪ್ ಲಾಸ್ 5,660 ಆಗಿರುತ್ತೆ. ಮಾರ್ಕೆಟ್ ಇನ್ ಕೇಸ್ 5,660 ಲೆವೆಲ್ಸ್ ಅನ್ನ ಬ್ರೇಕ್ ಆಗ್ತಾ ಇದ್ರೆ ಕ್ಲಿಯರ್ ಕಟ್ ಆದ ಮತ್ತೆ ಬೇರಿಷ್ಗೆ ಟರ್ನ್ ಆಗುತ್ತೆ. ತಾವು ಟಾರ್ಗೆಟ್ ಆಗಿ 5,636, ಸೆಕೆಂಡ್ ಟಾರ್ಗೆಟ್ ಆಗಿ 5,610 ಬರಲಿದೆ. ತಮ್ಮ ಎಲ್ಲಾ ನಿಫ್ಟಿ ಫ್ಯೂಚರ್ಸ್ ನ ಶಾರ್ಟ್ ಗಳಿಗೆ ಸ್ಟಾಪ್ ಲಾಸ್ 5,695 ಅಂತ ತಿಳಿಸ್ತಾ ಇದೀವಿ. ಏನು ಸ್ಯಾಂಪಲ್ ಸಜೆಷನ್ಸ್ ಅನ್ನ ತಿಳಿಸ್ತಾ ಇದೀವಿ, ಇದು ಅಕ್ಯುರೇಟ್ ಆದ ಸಜೆಷನ್ಸ್ ಗಳಾಗಿದ್ದು, ಏನು ಬಿಫೋರ್ ಮಾರ್ಕೆಟ್ ಕೇವಲ ನಿಫ್ಟಿ ಫ್ಯೂಚರ್ಸ್ ನ ಸಜೆಷನ್ಸ್ ಅನ್ನ ನೀಡ್ತಾ ಇದೀವಿ, ಇದು ಅಕ್ಯುರೇಟ್ ಆಗಿರುತ್ತೆ. ಸ್ಟಾಕ್ ಫ್ಯೂಚರ್ಸ್ ನ ಸಜೆಷನ್ಸ್ ಗಳನ್ನ ನಾವು ಲೈವ್ ಮಾರ್ಕೆಟ್ ನಲ್ಲಿ 9:15 ಮಾರ್ಕೆಟ್ ಓಪನ್ ಆದ ನಂತರ ತಿಳಿಸ್ಕೊಡ್ತೀವಿ. ಯಾಕಂದ್ರೆ ಮೋಸ್ಟ್ ಆಕ್ಟಿವ್ ಶೇರ್ಸ್ ಗಳನ್ನ ತಮಗೆ ರೆಕಮೆಂಡ್ ಮಾಡಿದ್ರೆ ಉತ್ತಮವಾದ ಪ್ರಾಫಿಟ್ಸ್ ಬರುತ್ತೆ. ಬಿಫೋರ್ ಮಾರ್ಕೆಟ್ ಇದೇ ಶೇರ್ಸ್ ತುಂಬಾನೇ ಆಕ್ಟಿವ್ ಇರುತ್ತೆ ಅಂತ ಜಡ್ಜ್ ಮಾಡೋದು ತುಂಬಾನೇ ಕಷ್ಟವಾಗಿರುತ್ತೆ. ಹೆಚ್ಚಿನ ಮಾಹಿತಿಗೆ, ದಿನನಿತ್ಯದ ಟ್ರೇಡಿಂಗಿಗೆ, ದಿನ ಖಚಿತವಾದ ಪ್ರಾಫಿಟ್ ಅನ್ನ ಗಳಿಸೋಕೆ ತಾವು ಕರೆಯನ್ನ ಮಾಡಬಹುದು. 95355350 9591679679. ಹೆಚ್ಚಿನ ಮಾಹಿತಿಗೆ ತಾವು ಇಮೇಲ್ ಅನ್ನ ಮಾಡಬಹುದು ಕಸ್ಟಮರ್ ಕೇರ್ @2mbrokers.com. ಹೆಚ್ಚಿನ ಮಾಹಿತಿಗೆ ವಿಸಿಟ್ ಅನ್ನ ಮಾಡಿ www.2mbrokers.com. ಈ ಬಾರಿ 14th ಏನು ಆಪ್ಷನ್ ಸ್ಟ್ರಾಟಜಿ ಕ್ಲಾಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಪ್ರತಿ ಒಬ್ರು ಕೂಡ ಅಟೆಂಡ್ ಮಾಡಿ, ಏನು ಮಾರ್ಕೆಟ್ ನಲ್ಲಿ ಬಿಗಿನರ್ಸ್ ಇರಬಹುದು ಅಥವಾ ಆಲ್ರೆಡಿ ಟ್ರೇಡ್ ಮಾಡ್ತಾ ಇರಬಹುದು, ಇನ್ವೆಸ್ಟ್ ಮಾಡ್ತಾ ಇರೋರು, ಪ್ರತಿಯೊಬ್ರು ಕೂಡ ಇದಕ್ಕೆ ಅಟೆಂಡ್ ಮಾಡಿ. ಇಂಥ ಇನ್ಫೋಸಿಸ್ ನ ರಿಸಲ್ಟ್ ಇದ್ದಾಗ ಏನು ರಿಸಲ್ಟ್ ಸೆಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ, ಇಂಥ ದಿನಗಳಲ್ಲಿ ಇಂಥ ಆಪ್ಷನ್ ಸ್ಟ್ರಾಟಜಿಗಳಿಂದ ತಾವು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಧಿಕವಾದ ಗಳಿಸಬಹುದು. ಖಚಿತವಾದ ಗಳಿಸೋದಕ್ಕೆ ನಾನು ಅಶ್ಯೂರೆನ್ಸ್ ಅನ್ನ ಕೊಡ್ತೀನಿ. ತಾವು ಕಲಿಕೆಯನ್ನ ಮಾಡಿ ಅಡ್ವೈಸ್ ಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವರಿಗೂ ವಂದನೆಗಳು.